ಸರಿ ಬೇಡ ಸುಂದಿರಪ್ಪ ರಾಂಗ್ ಸ್ಟೇಟ್ಮೆಂಟ್. ಚಪ್ಪಲಿ ಯಾರು ಹಾಕ್ಬೇಕು ನಿಮ್ಗೆ ಅಂತೆಲ್ಲ ಮೆಸೇಜ್ ಕಮೆಂಟ್ ಹಾಕ್ತಿದ್ರು. ನಾನು ಸೈಕಾಗ್ಬಿಟ್ಟು ಕಂಟೆಂಟ್ ತಗೊಂಡು ನೀನು ವೈರಲ್ ಆಗ್ತೀಯಾ, ಬಟ್ ಹೇಳಿರೋ ಕತೆ ಹೇಳು. ಇದೇನು ಗೊತ್ತಾ, ಇದು ಸೆನ್ಸಿಟಿವ್ ನ್ಯೂಸ್ ಹೇಳಲ್ಲ. ಅದರಲ್ಲಿ ಎಣ್ಣೆ ಹೊಡೆದ್ಮೇಲೆ ಹೆಂಡತಿ ಹತ್ರ ಮಾತಾಡ್ಬೋದು. ವೆಲ್ಕಮ್ ಬ್ಯಾಕ್. ಇವಾಗ ನಾವು ಲಿಫ್ಟ್ ತುಂಬ ಇದ್ದಿರೋದ್ರಿಂದ ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಎಂಜಾಯ್ ದ ಡೇ. ನಮಸ್ಕಾರ. ಎಲ್ಲ ಬಂದು ಆಲ್ರೆಡಿ ಸೆಟ್ಟಲ್ಲಿ ಇದ್ರು. ನಾವು ಲೇಟಾಗಿ ಬಂದಿದ್ದ ಕಾರಣ ಸ್ವಲ್ಪ ಎಲ್ರೂ ಮಾತಾಡ್ಸೋಣ ಅಂತ ಹೋದೆ. ಪಾರ್ಟಿ ಮಾಡಕ್ ಬಂದಿದ್ದೀವಿ. ನನ್ನ ಮೇಲೆ ಹಣೆ ಇಟ್ಟು ಬನ್ನಿ ಬರ್ಡೇ ಬಾಯ್ನ ಒಂದ್ಸಲ ಮಾತಾಡ್ಸ್ಕೊಂಡ್ ಬರೋಣ. ಪ್ರಜ್ವಲ್ ಅಂತ ಅವನು ನೋಡಿ, ಇವನೇ ಬರ್ಡೇ ಬಾಯ್. ಹ್ಯಾಪಿ ಬರ್ಡೇ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ. ಸೊ ಎಲ್ಲರೂ ಆರ್ಡರ್ ಮಾಡಿ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ನಾವು ಲೇಟಾಗಿ ಬಂದಿದ್ರಿಂದ ನನ್ನ ಆರ್ಡ್ರು ನಾನು ಮಾಡಬೇಕಿತ್ತು. ಸೊ ನಾನಿವತ್ತು ವೆಜ್ ಆಗಿರೋ ಕಾರಣ ಪಿಜ್ಜಾ ಮತ್ತೆ ಚೀಸ್ ಬಾಲ್ನ ಆರ್ಡರ್ ಮಾಡಿದೆ. ಪಿಕ್ಚರ್ ಕೂಡ ಆರ್ಡರ್ ಮಾಡಿದೆ ನನಗೆ ಅಂತ. ಬಾವಾ ಸೈಡ್ಸ್ ಬರೋ ತನಕ ಏನಾದರೂ ಪೀಸ್ ಆಫ್ ಅಡ್ವೈಸ್ ಕೊಡಂಗಿದ್ರೆ ಏನು ಕೊಡ್ತೀರಾ? ಅದೇ ಒಂದು ಪೀಸ್ ಆಫ್ ಅಡ್ವೈಸ್ ಅಂದ್ರೆ ಏನು ಕೊಡ್ತೀರಾ? ಸರಿ ಬಿಡು, ಆಯ್ತು ಬಿಡು. ಒಂದು ಪೀಸ್ ಆಫ್ ಅಡ್ವೈಸ್ ಅಂದ್ರೆ ಏನ್ ಕೊಡ್ತೀಯಾ? ಒಂದು ಪೀಸ್ ಆಫ್ ಅಡ್ವೈಸ್ ಅಂದ್ರೆ ಏನ್ ಕೊಡ್ತೀಯಾ? ಪಿಜ್ಜಾ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕಟ್ ಮಾಡು, ಹೊಸದಾಗಿಂದ ಕೇಳು. ಒಂದು ಪೀಸ್ ಆಫ್ ಅಡ್ವೈಸ್ ಅಂದ್ರೆ ಪೀಸ್ ಆಫ್ ಅಡ್ವೈಸ್ ಏನ್ ಕೊಡ್ತೀಯಾ? ಏನ್ ಗೊತ್ತಾ, ನಂದು ಹೇಳ್ತಿರೋದು ಎಣ್ಣೆ ಹೊಡೆದ್ಮೇಲೆ ಹೆಂಡತಿ ಹತ್ರ ಮಾತಾಡ್ಬೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಪ್ರಜ್ವಲ್ ಬರ್ಡೇ ಬಾಯ್, ಪೀಸ್ ಆಫ್ ಅಡ್ವೈಸ್ ಏನ್ ಕೊಡ್ತೀಯಾ? ಬರೀ ಡೌಗಳು ನಿಂತು. ಒಂದು ಪೀಸ್ ಆಫ್ ಅಡ್ವೈಸ್ ಅಂದ್ರೆ ಏನ್ ಕೊಡ್ತೀರಾ? ಯಾವ್ದಾದ್ರು ಓಕೆ. ಕಡಿಮೆ ಕುಡಿರಿ ಅಷ್ಟೇ. ಇಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದ್ ಪೀಸ್ ಆಫ್ ಅಡ್ವೈಸ್ ಏನ್ ಕೊಡ್ತೀರಾ? ಯಾರಿಗಾದ್ರೂ ಆಗ್ಲಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನನ್ನ ಆರ್ಡರ್ ಇನ್ನೂ ಬಂದಿರ್ಲಿಲ್ಲ. ಫಸ್ಟ್ ಕೇಕ್ ಬಂತು. ಸೊ ಬರ್ಡೇ ಮುಗಿಸ್ಕೊಂಡ್ಬಿಡೋಣ ಅಂತ ಕೇಕ್ ಕಟ್ ಮಾಡಿದ್ವಿ. What's up guys? Welcome to Shakuni Vlogs. Please subscribe ಮಾಡಿ. ಸರಿ ಬಿಡು, ಆಯ್ತು ಬಿಡು. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಕೇಕ್ ಎಲ್ಲ ಕಟ್ ಆಗೋ ಅಷ್ಟೊತ್ತಿಗೆ ನಂದು ಚೀಸ್ ಬೌಲು ಮತ್ತೆ ಪಿಜ್ಜಾ ಬಂದಿತ್ತು. ಸೊ ನಾನು ಪಿಜ್ಜಾ ಮತ್ತೆ ಚೀಸ್ ಬೌಲ್ನ ಟೇಸ್ಟ್ ಮಾಡಿದೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಸೂಪರ್ ಆಗಿತ್ತು. ಒಂದು ವೈರಲ್ ಆಗುವಂತ ಕಂಟೆಂಟ್ ಕೊಡು ಫ್ರೆಂಡ್. ನೀನು ವೈರಲ್ ಕಂಟೆಂಟ್ ತಗೊಂಡು ನೀನು ವೈರಲ್ ಆಗ್ತೀಯಾ, ಬಟ್ ಹೇಳಿರೋ ಕತೆ ಹೇಳು. ಅದಕ್ಕೆಂತ ನನ್ನ ಮಕ್ಳು ಗೊತ್ತಾ, ಸುಮ್ಮನೆ ಬೇಡದವರೆಲ್ಲ ಮೆಸೇಜು ಏನು ದೇವ್ರ ಹೆಸರು ಹೇಳ್ಕೊಂಡು ಏನೇನೋ ವಿಡಿಯೋ ಮಾರಮ್ಮ, ಚಪ್ಪಲಿ ಯಾರು ಹಾಕ್ಬೇಕು ನಿಮ್ಗೆ ಅಂತೆಲ್ಲ ಮೆಸೇಜ್ ಕಮೆಂಟ್ ಹಾಕ್ತಿದ್ರು. ನಾನು ಸೈಕಾಗ್ಬಿಟ್ಟು ನಾನು ಲೈಕ್ಸೇ ಬರ್ತಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ನಾನು ಲೈಕ್ಸೇ ಬರ್ತಿಲ್ಲ, ಯಾವ್ದಾದ್ರು ಒಂದು ವಿಡಿಯೋ ಹಾಕೋಣ. ಅವಾಗ ಒಂದು ಯಾವ್ದು ಗೊತ್ತಾ ಫೇಮಸ್ಸು, ಇದು ಪಾಂಡುಪುರದಿಂದ ಎಲ್ಲೋ ಊರಿಗೆ ಹೋಗ್ತಿದ್ದೀವಿ ಅಂತ. ಅದಕ್ಕೆ ನಾವೆಲ್ಲ ಹೋಗ್ತಿದ್ವಿ. ಸುಶೋ ಎಲ್ಲಿ ಹೋಗ್ತಿದ್ದಿದ್ದು? ಸುಷ್ಮಾ ನಾವೊಂದ್ಸಲಿ ಒಂದು ರೀಲ್ಸ್ ಮಾಡಿದಲ್ಲ, ನಾವು ಉಕ್ಕಡಗಾತ್ರಿ ಹೋಗ್ತೀವಿ. ಯಾವ್ದು
ಕರೆಕ್ಟು. ಇವಳೆಲ್ಲ ನಾವು ಉಕ್ಕಡ್ರಗಾತ್ರಿಗೆ ಹೋಯ್ತಿದೀವಿ ಎಲ್ಲ ಅಂತ ಯಾವ ಇವೆಲ್ಲ ಅವ್ನು ಯಾರೋ ನಿಮ್ಮ ಮಗ ಚಪ್ಪಲಿಯಾರು ಹಾಕ್ಬೇಕು ಇಂಥವ್ರಿಗೆಲ್ಲ ಬೇರೆ ಕೇಳ್ಕೊಂಡೆಲ್ಲ ವಿಡಿಯೋ ಮಾಡ್ತಾರೆ ಅಂತೆಲ್ಲ ಕಳಿಸ್ಬಿಟ್ಟಿದ್ರು ಲೈಕ್ ನನ್ನ ಮಕ್ಕಳು. ಆವಾಗಿನ್ನೇನು ವಿಡಿಯೋನ ಮಾಡಲ್ಲ ಅಂತಿದ್ದಂತ. ನಾನು ವಿಡಿಯೋ ಮಾಡೋದು ಕೂಡ ನಾನು ಆ ಕಮೆಂಟ್ ಓದಿ ವಿಡಿಯೋ ಮಾಡೋದು. ಇವತ್ತು ನಾನು ವಿಡಿಯೋ ರೀಲ್ಸಲ್ಲಿ ನೋಡ್ತೀನಲ್ಲ, ವಿಡಿಯೋಸ್ ನೋಡೋಕ್ಕಿಂತ ಜಾಸ್ತಿ ಕಮೆಂಟ್ಸೇ ನೋಡೋದು ಜಾಸ್ತಿ ನಾನು. A few moments later. ಸ್ಕೂಲಲ್ಲಿ ಹೇಳ್ತಾರೆ ನಮ್ಮ ದೇಶದಲ್ಲಿ 7 ಖಂಡಗಳು, ನಮ್ಮ ದೇಶದಲ್ಲೆಲ್ಲ ಸರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಪ್ರಪಂಚದಲ್ಲಿ 7 ಖಂಡಗಳಿದೆ. ಏಷ್ಯಾ, ಆಫ್ರಿಕಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ. ಎಷ್ಟಾಗಿದೆ? 5 ಆಯ್ತಾ? 7 ಇದೆ. ಅಂಟಾರ್ಟಿಕಾ, ಶ್ರೀಲಂಕಾ, ಆಸ್ಟ್ರೇಲಿಯಾ. ನಾನು ಪಕ್ಕ ಪರ್ಫೆಕ್ಟ್. ನನ್ನ ಡಿಗ್ರಿ ಕಣ. ಅದೇ ಒಂದು ಸ್ವಲ್ಪ ಬ್ಯಾಕ್ ಹೊಲ್ಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಷ್ಟೇ. ಅದಾದ್ಮೇಲೆ ಒಂದು ಲಿಟಲ್ ಬಿಟ್ ಫೋಟೋ ಶೂಟ್ಸ್ ಮಾಡ್ಕೊಂಡ್ವಿ, ಕಸಿನ್ಸ್ ಎಲ್ಲ ಸೇರಿ. ಒಳ್ಳೆ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಅಷ್ಟೊತ್ತಿಗೆ ಒಂದು ಕೇಕ್ ಆರ್ಡರ್ ಮಾಡಿದ್ಲು ಅಕ್ಕ, ಪಿಸ್ತಾ ಕೇಕ್ ಆರ್ಡರ್ ಮಾಡಿದ್ಲು. ಸಖತ್ತಾಗಿತ್ತು, ಎಲ್ಲ ಟೇಸ್ಟ್ ಮಾಡಿದ್ವಿ. ಫುಡ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಇಲ್ಲಿ. ಫುಡ್ ಅಂತೂ ದಿ ಬೆಸ್ಟ್ ಆಗಿದೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಟ್ ದ ಎಂಡ್ ಎಲ್ಲ ಲಾಸ್ಟ್ ಬಾಯ್ ಹೇಳಿದ್ವಿ, ಎಲ್ಲ ನಮ್ಮ ಮನೆಗೆ ಬಂದ್ವಿ. ಸೊ ಇನ್ನಷ್ಟು ಬ್ಲಾಗ್ಸ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.